ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಹೆಣ್ಮಕ್ಳು ಬರೀ ಅಡುಗೆ ಕಲಿಯೋದಲ್ಲ, ಎಲ್ಲ ತಿಂಡಿಗಳನ್ನೂ ಕಲಿಬೇಕು. ಯಾಕಂದರೆ ಮಕ್ಳುಗಳು ಇವಾಗ ಏನು ನೋಡ್ತವೆ ಅದನ್ನೇ ಕೇಳ್ತವೆ. ನಾವು ಮೊನ್ನೆ ಚಿಕ್ಕಪೇಟೆಗೆ ಹೋಗಿದ್ವಿ. ಇವತ್ತು ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ದೀನಿ. ನೋಡಿ, ಅಡುಗೆ ಮಾಡಬೇಕಾದ್ರೆ ಇವನಂತೂ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಾನೆ. ಯಾವಾಗಲೂ ಇಲ್ಲಿ ಬಂದು ಕುತ್ಕೊಂಡ್ಬಿಡ್ತಾನೆ. ಇವ್ನು ಇಟ್ಕೊಂಡೆ ನಾನು ಅಡುಗೆ ಮಾಡಬೇಕು. ಚಿಕ್ಕಪೇಟೆಗೆ ಒಂದು ಸರ ಕಸ್ಟಮೈಸ್ ಮಾಡ್ಸೋಣ ಅಂದ್ಬಿಟ್ಟು ನಾನು ಗೀತಕ್ಕೆ ಹೋಗಿದ್ವಿ. ತುಂಬಾ ಲೇಟಾಗೋಯಿತು. ಆ ಬೀಡ್ಸ್ ಸೆಲೆಕ್ಟ್ ಮಾಡಿ ಅದನ್ನು ಮಾಡಿಸ್ಕೊಂಡು ಕಸ್ಟಮೈಸ್ ಮಾಡಿಸ್ಕೊಂಡು ಬರೋಷ್ಟರಲ್ಲಿ ತುಂಬಾ ಲೇಟಾಗೋಯಿತು. ಇವ್ನಿಗೆ ಹೊಟ್ಟೆ ಹಸ್ತಿತ್ತು. ಯಾರೋ ಆ ಪಟೋಟ ಟ್ವಿಸ್ಟರ್ ತಿಂತಾಯಿದ್ರು ಅಂತ ಇವನು ಕೇಳ್ದ. ಸರಿ ಅಂತ ಅಂದ್ಬಿಟ್ಟು ನಾನು ಕೊಡಿಸ್ದೆ. ಅದು ಕೊಡಿಸಾದ್ಮೇಲೆ ಇವ್ನಿಗೆ ಏನಾಯಿತು ಅಂದರೆ ಜ್ವರ, ಅಲರ್ಜಿ, ಕೆಮ್ಮು, ನೆಗಡಿ ಎಲ್ಲ ಆಗ್ಬಿಟ್ಟು 1 ವೀಕ್ ಸಫರ್ ಆಗಿಬಿಟ್ಟಿದ್ದಾನೆ. ನಾವೇನೇ ತಿಂಡಿ ಅದು ಅಷ್ಟು ಈಸಿಯಾಗಿ ಬಿಡೋಕ್ಕಾಗಲ್ಲ ಮಕ್ಕಳಿಗೆ. ಬಟ್ ಆ ಥರದ್ದೆಲ್ಲ ಅದು ಚಿಕ್ಕಪೇಟೆ ಮಾರ್ಕೆಟಲ್ಲಂತೂ ಎಣ್ಣೆ ಯಾವುದ್ಯಾವ್ದು ಯೂಸ್ ಮಾಡಿರ್ತಾರೋ. ಹಾಗಾಗಿ ಇವತ್ತು 2 ಆಲೂಗಡ್ಡೆ ತೊಗೊಂಡು ನಾನು ಟ್ರೈ ಮಾಡ್ತೀನಿ. ತುಂಬ ಸಲ ಟ್ರೈ ಮಾಡಿದ್ದೀನಿ. ಅದು ಫ್ರಿಜ್ಜಲ್ಲಿ ಇಟ್ಟು ಯಾರ್ಯಾರು ಏನೇನು ಮಾಡ್ತಾರೆ ಅದನ್ನೆಲ್ಲ ನಾನು ಯೂಟ್ಯೂಬ್ಗಳಲ್ಲಿ ನೋಡ್ಕೊಂಡು ಮಾಡಿದ್ದೀನಿ. ಬಟ್ ಯಾವುದೋ ಅಷ್ಟು ನಂಗೆ ಇಷ್ಟ ಆಗಲಿಲ್ಲ, ಪರ್ಫೆಕ್ಟಾಗಿ ಬರಲಿಲ್ಲ. ಮೊನ್ನೆ ಗೀತಕ್ಕ ಮಾಡಿದ್ರು ಅವ್ರು ಯೂಟ್ಯೂಬಲ್ಲಿ. ಸಿಂಪಲಾಗಿ ಮಾಡ್ಕೋ ರಶ್ಮಿ, ಹಿಂಗೆ ಚೆನ್ನಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ ಅಂತ ಅಂದ್ಬಿಟ್ಟು ಮಾಡಿದರು. ನೋಡೋಣ ಹೆಂಗೆ ಮಾಡಿರ್ತಾರೆ ಅಂತ ಅದೇ ಥರ ಟ್ರೈ ಮಾಡ್ತಾಯಿದ್ದೀನಿ. ಏಕೆಂದರೆ 2 ಪಟೋಟೊ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿಲ್ಲ ಅಂದರೆ ಬಿಸಾಕಬೇಕು, ನನ್ನ ಮಗ ತಿನ್ನಲ್ಲ. ಲಾಸ್ಟ್ ಟೈಮ್ ಒಂದು ಪಟೋಟೋದಲ್ಲಿ ಒಂದು ರೆಸಿಪಿ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು. ಅದು ಚೆನ್ನಾಗಿ ಬಂದಿರಲಿಲ್ಲ, ಅವನ್ನೆಲ್ಲ ಬಿಸಾಕಿಸ್ದ. ಹಾಗಾಗಿ ಇದೂ ವೇಸ್ಟ್ ಆಗಬಾರ್ದಲ್ವ ಅಂತ ಅಂದ್ಬಿಟ್ಟು ನಾನು 2 ಇಟ್ಕೊಂಡು ಮಾಡ್ತಾಯಿದ್ದೀನಿ. ಅವನಿಗೆ ಯಾವ ಥರ ಇನ್ಫೆಕ್ಷನ್ ಆಗಿತ್ತು ಅಂತ ಅಂದರೆ 1 ವೀಕು ಫುಲ್ಲು ಮುಖ ಎಲ್ಲ ಅಲರ್ಜಿ ಆಗಿ ಫುಲ್ಲು ನವೆ ಆಗಿಬಿಟ್ಟಿತ್ತು. ನಾನು ತಿನ್ನಿಸ್ತಿರೋ ಒಂದೇ ಒಂದು ತಿಂಡಿಲಿ ನಮ್ಮ ಮನೆಯವ್ರು ಇಡೀ ವಾರ ಫುಲ್ಲು ಬೈದಿದ್ದಾರೆ. ಹಂಗಾಗಿ ಅವ್ನಿಗೆ ಏನೇ ಅಡುಗೆ ಮಾಡಿಕೊಟ್ರು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಹಂಗಾಗಿ ಎಲ್ಲನೂ ಕಲ್ತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಇನ್ಮೇಲೆ ದೊಡ್ಡವ್ರು ಆಗ್ತಾನೆ ಇರ್ತಾರೆ. ಒಂದಾದ್ಮೇಲೆ ಒಂದೊಂದು ತಿಂಡಿ ಅದು ಇದು ಕೇಳ್ತಾನೆ ಇರ್ತಾರೆ. ಈಗ ಇನ್ನೊಬ್ಬ ಮಗ ಬೇರೆ ಇದೆ. ನನ್ನ ದೊಡ್ಡ ಮಗನ ಹೆಸರು ಪ್ರಣೀಲ್ ಅಂತ, ಇನ್ನೊಬ್ಬನ ಹೆಸರು ಪರಿ ಅಂತ. ಎಲ್ಲರೂ ಪರಿವರ್ಧ್ ಅಂತ. ನಾನು ಪರಿ ಅಂತ ಕರಿಬೋದು ಅಂತ. ಪ್ರಣೀಲ್ ಅಂತ ಚಿಕ್ಕವನ ಹೆಸರು ಪರಿವರ್ಧು. ಪರಿ ಅಂದರೆ ಇಬ್ಬರು ತಿರ್ಕೋತಾರೆ. ತುಂಬಾ ಖುಷಿಯಾಗುತ್ತೆ ಆ ಹೆಸರು ಕೂಗೋಕ್ಕೆ. ತುಂಬ ಕ್ಯೂಟಾಗಿದೆ ಅವ್ರ ಹೆಸರುಗಳು, ಪರಿ ಅಂತ ಅಂದ್ಬಿಟ್ಟು. ನಾನು ಇದು ಫ್ರೆಂಚ್ ಫ್ರೈಸ್ನ ತುಂಬ ಸಲ ಟ್ರೈ ಮಾಡಿದ್ದೀನಿ, ಅದು ಚೆನ್ನಾಗಿ ಬಂದಿಲ್ಲ. ಇವಾಗಲೂ ನಾನು 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಹೆಂಗೆ ಬರುತ್ತೋ ಏನೋ, ಯಾಕಂದರೆ ಪರ್ಫೆಕ್ಟಾಗಿ ನಂಗೆ ಇಷ್ಟ ಆಗೋ ಥರ ಯಾವಾಗಲೂ ಬಂದಿಲ್ಲ. ನನಗೂ ತುಂಬಾ ಇಷ್ಟ ಫ್ರೆಂಚ್ ಫ್ರೈಸು, ಈ ಪಟೋಟಾಸ್ ಟ್ವಿಸ್ಟರು, ಇದು ಸ್ಮೈಲಿಗಳು, ಇದನ್ನೆಲ್ಲ ನಾನೇ ಅವನಿಗೆ ಅಭ್ಯಾಸ ಮಾಡಿಸ್ಬಿಟ್ಟೆ. ಅದು ನಮ್ಮಮ್ಮ ಬೈಯೋರು ಇದ್ದಾಗ ಕರ್ಕೊಂಡೋಗಿ ತಿನ್ನಿಸ್ತಾಳೆ ಮಗಿಗೆ ಅಂತ. ಆದರೆ ಏನು ಮಾಡೋದು, ನನಗೂ ಇಷ್ಟ ಅಲ್ವಾ ಅಂತ ಅಂದ್ಬಿಟ್ಟು ಇವಾಗ ನಾನು ತಿನ್ನಿಸ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ನಮ್ಮ ಅಕ್ಕನ ಮಗನಿಗೂ ಸ್ವಲ್ಪ ಅಲ್ಸರ್ ಥರ ಆಗ್ಬಿಟ್ಟು ಅವ್ನು ತುಂಬಾ ಸಫರ್ ಆಗ್ತಿದ್ದಾನೆ. ಅದು ಒಂದೇ ಸಲ, ನನ್ನ ಪ್ರಕಾರ ಅದು ಒಂದೇ ಸಲ ಆಗಿರಲ್ಲ. ತುಂಬ ಅದು ಈಗ ನಾವು ಮಕ್ಕಳಲ್ಲಿ ಏನು ಊಟ ಮಾಡಿಸಿರ್ತೀವಿ ಅದೇ ದೊಡ್ಡವರಾದ್ಮೇಲೆ ಎಫೆಕ್ಟ್ ಆಗೋದು ಅಂತ ಅನಿಸುತ್ತೆ. ಮಕ್ಕಳಿಗೆ ಬರೀ ಊಟ ಅಲ್ಲ, ನಾವು ಇರೋ ವಾತಾವರಣ, ನಾವು ನಗ್ತಾ ಇದ್ದೀವ, ಅಳ್ತಾ ಇದ್ದೀವ, ಸುತ್ತಮುತ್ತ ಹೆಂಗಿದ್ದಾರೆ, ನಾವು ನಡ್ಕೊಳ್ಳೋ ರೀತಿ, ಅದೆಲ್ಲ ಎಫೆಕ್ಟ್ ಆಗುತ್ತೆ. ನಾವು ಇವಾಗ ಹೇಗೆ ನಡ್ಕೋತೀವಿ, ಅವ್ರ ಹತ್ರ ನಗ್ತೀವ, ಅಳ್ತೀವ, ಅದೆಲ್ಲ ತುಂಬ ಅವ್ರಿಗೆ ಇವಾಗ ಬೆಳೆಯೋ ಮಕ್ಕಳಲ್ವಾ, ಇವಾಗಲೇ ಅವ್ರ ಮನಸ್ಸಿಗೆ ಎಫೆಕ್ಟ್ ಆಗುತ್ತೆ. 3 ವರ್ಷದ ಬುದ್ಧಿ 100 ವರ್ಷದವರೆಗೂ ಅಂತ ಹೇಳ್ತಾರೆ. ಅವಾಗಿನೆಲ್ಲ ಅವರು ಹೇಳ್ತಾಯಿದ್ರು. ನಮಗೂ ಅದೇ ಥರ ಅನುಭವ ಆಗಿದೆ. ಹಂಗಾಗಿ ನಾವು ಇವಾಗ ಮಕ್ಳ ಜೊತೆ ಹೆಂಗೆ ನಗ್ತೀವಿ, ಹೆಂಗೆ ನಡ್ಕೋತೀವಿ, ಅದು ಮಕ್ಕಳು ಮನಸ್ಸಿಗೆ, ಅವ್ರ ಜೀವನಕ್ಕೆ ಅದು ಅಪ್ಲೈ ಆಗುತ್ತೆ. ಹಂಗಾಗಿ ನಾವು ಆದಷ್ಟು ನಗಬೇಕು. ನಮ್ಮ ನೋವು ಮನಸ್ಸಲ್ಲಿ ಸಾವಿರಾರು ಇರಲಿ, ಅದನ್ನು ಎಲ್ಲೋ ಅಳು ಬರ್ತೈತೆ ವಾಶ್ರೂಮಲ್ಲಿ ಹೋಗಿ ಹತ್ಬಿಡ್ಬೇಕು. ನಮ್ಮ ಪ್ರಣಿ ಹೆಂಗೆ ಕೇಳ್ತಾನೆ ಅಂತಂದರೆ, ಯಾಕೆ ಹೇಳ್ತೀಯ, ನಮ್ಮೂರಿಗೆ ಬರೋದೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದ್ದಾನೆ. ಅವ್ನು ಬರೀ ಬರೀ ಅದೆಲ್ಲ ನೋಡಿ ಆ ಥರ ಅವನಿಗೆ ಮನಸ್ಸು ಆಳು ಕೊಟ್ಟೋಗ್ಬಿಟ್ಟಿದೆ. ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಅವನು ಬರೀ ಹುಷಾರಿಲ್ಲ ಅಂದರೆ ಯಾರೋ ತೀರೋಗ್ಬಿಡ್ತಾರೆ ಅನ್ನೋ ಥರ ಆಗ್ಬಿಟ್ಟಿದ್ದಾನೆ. ಬರೀ ನಮ್ಮ ಊರಿಗೆ ಹೋದಾಗೆಲ್ಲ ನಾನು ಯಾರಾದರೂ ತೀರೋದಾಗಲೇ ಕರ್ಕೊಂಡೋಗಿದ್ದೀನಿ. ಅವ್ನಿಗಂತೂ ಈಗ ಮನಸ್ಥಿತಿ ಹೆಂಗಾಗಿದೆ ಅಂದರೆ, ಮಕ್ಕಳನ್ನ ಅಂಥದ್ರಿಂದ ದೂರನೇ ಇಟ್ಬಿಡಬೇಕು. ಆದಷ್ಟು ಮಕ್ಕಳನ್ನ ಅಂಥದ್ರಿಂದ ಅವಾಯ್ಡೇ ಮಾಡಿಬಿಡ್ಬೇಕು. ಆದಷ್ಟು ಮಕ್ಕಳಿಗೆ ಅಳೋದನ್ನು ತೋರ್ಸೋಕ್ಕೆ ಹೋಗ್ಬಾರ್ದು. ಆದಷ್ಟು ಖುಷಿಯಾಗಿ ಇಟ್ಕೊಳ್ಳೋಕ್ಕೆ, ಆದಷ್ಟು ಅವ್ರ ಮುಂದೆ ನಗ್ತಾ ಇರಬೇಕು. ನಮ್ಮ ಮನಸ್ಸಲ್ಲಿ ನಿಮ್ಮ 1000 ನೋವಿರಲಿ, ಅದನ್ನು ಮಕ್ಕಳಿಗೆ ಗೊತ್ತೇ ಆಗಬಾರ್ದು. ಆ ಥರ ಬದುಕ್ತಾ ನಾವು ಹೋಗ್ತಿದ್ರೆ ಅವ್ರನ್ನ ಮುಂದೆ ಒಂದಿನ ಒಳ್ಳೆ ದಾರಿಯಲ್ಲಿ ತೊಗೊಂಡು ಹೋಗ್ಬೋದು. ಅವ್ರಿಗೆ ಒಂದಿನ ಎಲ್ಲ ಅರ್ಥ ಆಗುತ್ತೆ. ಅರ್ಥ ಆಗೋವರೆಗೂ ನಾವು ಅವ್ರಿಗೆ ಏನೇನು ಕೊಡ್ತಾ ಬರಬೇಕು ಅದನ್ನೆಲ್ಲ ನಾವು ಅವ್ರಿಗೆ ನಾವು ಕೊರತೆ ಮಾಡಬಾರ್ದು. ಯಾಕಂದರೆ ನಾವೆಲ್ಲನೂ ನಮ್ಮ ಜೀವನದಲ್ಲಿ ನಾವು ಕೊರತೆಲೇ ಬೆಳೆದಿರೋದು. ಹಂಗಾಗಿ ನಮ್ಮ ಮಕ್ಕಳು ಅದೇ ರೀತಿಯಲ್ಲಿ ಬೆಳೆಯೋಕ್ಕೆ ಹೋಗ್ಬಾರ್ದು. ಹಂಗಾಗಿ ನನ್ನ ಮನಸ್ಸಲ್ಲಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಪ್ರತಿಯೊಂದು ಅಡುಗೆನೂ ಕಲ್ತ್ಕೋಬೇಕು. ಪ್ರತಿಯೊಂದೂ ನಮ್ಮ ಮಕ್ಕಳಿಗೆ ನಾವೇ ಮನೇಲಿ ಮಾಡಿಕೊಡ್ಬೇಕು. ಏನಿಲ್ಲ, ಮನಸ್ಸಿನ ಮುಂದೆ ಯಾವುದು ದೊಡ್ಡದಿಲ್ಲ. ಅಡುಗೆ ಅಂತೂ ಬ್ರಹ್ಮವಿದ್ಯೆ ಅಲ್ವೇ ಅಲ್ವಾ, ಅದೇನೋ ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ, ಆ ಥರ ನಾನು ಇವಾಗ ತುಂಬ ಎಷ್ಟೊಂದು ಅಡುಗೆಗಳನ್ನ ಕಲ್ತ್ಕೊಂಡಿದ್ದೀನಿ. ನೋಡೋಣ, ನಿಮಗೆ ಮುಂದೆ ಎಲ್ಲ
ತೋರಿಸ್ತೀನಿ ಏನೇನು ಕಲ್ತ್ಕೊಂಡಿದ್ದೀನಿ ನಮ್ಮ ಪ್ರಣೀಲ್ಗೋಸ್ಕರ ಅಂತ. ಏನೇನೋ ಮಾಡಿಸ್ತಾನೆ ಅವನಂತೂ, ಇದನ್ನು ಮಾಡಮ್ಮ ಅಂತ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿಕೊಂಡು. ಸರಿ ಅಂತ ನನಗೂ ಖುಷಿ ಆಗುತ್ತೆ. ಇವಾಗ ಮನೇಲೇ ಇರೋದ್ರಿಂದ ನಮ್ಮ ಮನೆಯವರು ಮುಂದೆ ಕೆಲ್ಸಕ್ಕೆ ಹೋಗಬೇಡ ಅಂದರು. ಇನ್ನೇನು ಇದಕ್ಕಿಂತ ಅಡುಗೆಗಿನ್ನ ಒಳ್ಳೆ ಖುಷಿ, ಅವರು ಒಳ್ಳೆ ಅಡುಗೆ ಮಾಡಿ ಚೆನ್ನಾಗಿದೆ ಅಂತ ತಿಂದರೆ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ ಹೆಣ್ಮಕ್ಳಿಗೆ. ಹಂಗಾಗಿ ಅದನ್ನೇ ಕಲ್ತ್ಕೊಳ್ಳೋಣ, ಅದರಲ್ಲೇ ಖುಷಿ ಪಡೋಣ ಅಂತ ಅಂದ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಇದರಲ್ಲಿ. ಬಟ್ ಚಿಕ್ಕ ಪಾಪುನ ಯಾರಾದರೂ ಎತ್ಕೋಬೇಕಷ್ಟೇ. ಅವನು ಎಲ್ಲ ಅಲ್ಲಿ ಇಲ್ಲಿ ಕೊಟ್ಬಿಟ್ಟು ಕೆಲಸ ಮಾಡ್ತೀನಿ, ತುಂಬ ಸಪೋರ್ಟ್ ಮಾಡ್ತಾರೆ. ಈಗ ಫ್ರೆಂಚ್ ಫ್ರೈಸ್ ಮಾಡೋದು ತೋರಿಸ್ತೀನಿ ಬನ್ನಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ಸೈಜಲ್ಲಿ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಚೆನ್ನಾಗಿ ಬರೋಲ್ಲ. ತುಂಬ ತೆಳ್ಳಗಿದ್ರೂ ಆಗಲ್ಲ, ತುಂಬ ದಪ್ಪಗಿದ್ರೂ ಆಗಲ್ಲ. ಇದು ಪರ್ಫೆಕ್ಟ್ ಸೈಜ್ಗೆ ಕಟ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ತೊಳ್ಕೊಂಬಂದ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಎರಡು ಆಲೂಗಡ್ಡೆ ಅಷ್ಟೇ ಅಲ್ವಾ ತೊಗೊಂಡಿದ್ದು, ಇಷ್ಟೇ ಆಗಿದ್ದು ಕಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಮೊದಲೇ ಕಾಯಕ್ಕಿಟ್ಟಿದ್ದೆ. ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ನಿಜವಾಗ್ಲೂ ಚೆನ್ನಾಗಿ ಬರೋಲ್ಲ. ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ನಿಜವಾಗ್ಲೂ ಇದು ಪರ್ಫೆಕ್ಟಾಗಿ ಬರೋದಿಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ ಅದನ್ನು ಯಾವಾಗಲೂ ಪರ್ಫೆಕ್ಟಾಗಿ ಬರಲೇ ಇಲ್ಲ. ಒಂದು ಬ್ಯಾಚ್ ತೆಗ್ದು ಇಟ್ಟಿದ್ದೆ, ಇನ್ನೊಂದು ಬ್ಯಾಚ್ ಹಂಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ತೋರಿಸೋದ್ರಲ್ಲಿ ನಮ್ಮ ಪ್ರಣಿ ಆಲ್ರೆಡಿ ಮಕ್ಳುಗಳು ಗೊತ್ತಲ್ಲ, ಮಾಡ್ತಿದ್ದಂಗೆ ಎತ್ಕೊಂಡು ಖಾಲಿ ಮಾಡ್ತಾರೆ. ಹಂಗೆ ಅವನು ಬೇಗ ಎತ್ಕೊಂಡು ಖಾಲಿ ಮಾಡ್ತಿದ್ದ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಹಂಗೆ ಅದು ಪಟೋಟ ಮಕ್ಕಳಿಗೆ ಹೊರಗಡೆ ಮಾಡಿಕೊಡ್ಲೇಬೇಡಿ, ಇದು ತುಂಬ ಈಸಿ ಇರುತ್ತೆ. ಹಂಗೆ ಮನೇಲೇ ಮಾಡ್ಕೊಡ್ಬೋದು. ಬರೀ ಆಲೂಗಡ್ಡೆ ಎಣ್ಣೆ ಇದ್ದರೆ ಸಾಕಾಗೋಗುತ್ತೆ. ಹಾಗೆ ಸ್ಮೈಲಿನೂ ಮಾಡಿಕೊಂಡೆ. ಸ್ಮೈಲೀಸಲ್ಲಿ ನಾನು ಪರ್ಫೆಕ್ಟಾಗಿ ಮಾಡ್ತೀನಿ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಮಧ್ಯಾಹ್ನಕ್ಕೆ ಒಬ್ಬಟ್ಟು ಮಾಡ್ಕೊಂಡಿದ್ದೆ. ಅವನಿಗಂತೂ ಒಬ್ಬಟ್ಟು ತುಂಬ ಇಷ್ಟ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.